ಅದ್ಭುತ ಐತ್ರಿ, ಸ್ವರ್ಗ ಇದ್ದಂಗ ಐತಿ. ಹರ್ಕಂಬಗೆ ಹೋಯ್ತವ್ರೆ ಸರ್, ಸ್ವರ್ಗ ಹರ್ಕಂಬಗೆ ಹೋಯ್ತವ್ರೆ. ಇದೇನ್ ತಿಂಗು ಇದೆಲ್ಲ ಇದೆ ಸರ್, ಎಲ್ಲ ಈ ಬಾರ್ಡ್ರೆಲ್ಲ ಸೇರಿದೆ. 26 ಹಳ್ಳಿ. ಗೊನೆ ನೋಡ್ಕೊ ಬರ್ತಾರೆ ಕೆಳಗಡೆ ಉತ್ಸವ ನೋಡ್ಕೊಂಡು ಮನೆ ಹೊರಡಿದ್ರೆ ಈಗ ಬರ್ತಾನಲ್ರಿ. ಬಹಳಷ್ಟು ವಿಚಾರಗಳ ಪ್ರಸ್ತಾಪ ಮಾಡಿದ್ರಿ ಸರ್. ಈಗ ಸಿಎಂ ಆಗಿರೋ ಡಿ.ಕೆ. ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಈ ಭಾಗದಲ್ಲಿ 80% ರೈತರು ಒಪ್ಪಿದ್ದಾರೆ ಅಂತ. ನಾವು ಕೂಡ ಈಗ ವಿಸಿಟ್ ಮಾಡಿದ್ರಿ, ರೈತರುಗಳನ್ನ ಖುದ್ದಾಗಿ ಮಾತಾಡ್ಸಿದ್ರಿ, ರೈತರ ಜಮೀನುಗಳಿಗೆ ಹೋಗಿ. ಒಂದ್ ಕಡೆ ಸರ್ಕಾರ ಈಗ ಅವ್ರು ಆ ಥರ ಹೇಳ್ತಾರೆ, ನಾವು ಸರಿ ನೋಡಿ. ಮುಖ್ಯಮಂತ್ರಿಗಳಿಗೆ ಇದೇ ಜಿಲ್ಲೆದವ್ರು ಅದಾರ. ಅವರು ನಿನ್ನೆ ಹೇಳಿದ್ದಾರೆ, ಒಂದು ಫ್ರೂಟ್ ಸಹಿತ ರೈತರು 1 ಇಂಚೂ ಮಾರಬೇಡಿರ್ತೇವೆ. ನಾ ಇವತ್ತು ಬೆಳಿಗ್ಗೆಯಿಂದ ಸುಮಾರು 5-6 ಹಳ್ಳಿಯಲ್ಲಿ ಹೋಗಿದ್ದೇನೆ, ಅಡಿಕೆ ತೋಟದಲ್ಲಿ ಹೋಗಿದ್ದೇನೆ, ಬಾಳೆ ತೋಟದಲ್ಲಿ ಹೋಗಿದ್ದೇನೆ, ರೇಷ್ಮೆ ಬೆಳೆಯುವಂಥ ಪ್ರದೇಶದಲ್ಲಿ ಹೋಗಿದ್ದೇನೆ. ಇಲ್ಲಿ 1 ಎಕರೆಯೂ ಸಹ ಬರಡು ಜಮೀನಿಲ್ಲ. ಮೊದಲೇದ್ದು ನಾ ಹೇಳಿದ್ದೀನಿ ಇವತ್ತು, 1 ಎಕರೆ ಜಮೀನು ಅದು ಬರಡತ್ತು ತೋರಿಸ್ಕೊಡ್ಲಿ, ನಾನು ಕ್ಷಮಾಪಣೆಯನ್ನು ಮುಖ್ಯಮಂತ್ರಿಗೆ ಕೇಳ್ತೀನಿ. ನಂಬರ್ 1. ನಂಬರ್ 2, 90% ರೈತರು ಒಪ್ಕೊಂಡೋದಕ್ಕೆ ಏನು ದಾಖಲೆ ಇದೆ ನಿಮ್ಮಲ್ಲಿ? ಯಾರೋ ದೊಡ್ಡ ಜಮೀನ್ದ ದೊಡ್ಡ ಇಳುವರಿದಾರರು ಒಂದು 9-10 ಜನ ಬರೆದು ಕೊಟ್ಟದ್ದು ಬಿಟ್ಟರೆ, ಇಷ್ಟು 452 ದಿವಸ ಯಾರೂ ಉಪವಾಸ ಅಥವಾ ಧರಣಿ ಮಾಡ್ತಿರ್ಲಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.